ಕರ್ನಾಟಕದ ಎಲ್ಲ ಮಹಾಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವ ಈ ವರ್ಷ ನಮ್ಮೆಲ್ಲರೂ ಕೂಡ ಒಳ್ಳೆ ಮಳೆ ಬೆಳೆ ಆಗಿ ಏನು ಕಳೆದ ವರ್ಷ ಬರಗಾಲ ನಾವೆಲ್ಲ ಅನುಭವಿಸಿದೀವಿ ಅದರಿಂದ ಮುಕ್ತಿ ಆಗಲಿ ಅಂತೇಳಿ ಭಗವಂತನಲ್ಲಿ ನಾನು ಶಿವನಲ್ಲಿ ರಾಜ್ಯದ ಜನತೆ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ನೋಡಪ್ಪ, ನಾನು ಒಂದು ಪಕ್ಷದ ಅಧ್ಯಕ್ಷ, ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ನಿನ್ನೆ ಮೀಟಿಂಗ್ ನಡೀತು, ಅದು ಮಿಕ್ಕಿದೆಲ್ಲ ಅವ್ರು ಪ್ರೊಸೀಜರ್ ಮಾಡ್ತಾರೆ. ಸೊ ನಾವು ಜನರಲ್ ಏನು ಮಾತಾಡಬೇಕು ಪಕ್ಷದ ಸಂಘಟನೆ ವಿಚಾರದಲ್ಲಿ ಚರ್ಚೆ ಮಾಡಿದ್ವಿ ಅಷ್ಟೇ. ಅದು ಬಿಟ್ಟು ಬೇರೆ ಕ್ಲಿಯರ್ ಕಳಿಸಿದ್ರಿ ಅಂತ 9 ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಅದೆಲ್ಲ ನಾನು ಹೇಳಕ್ ತಯಾರಿಲ್ಲ. ಅದೆಲ್ಲ ಡಿಸ್ಕ್ಲೋಸ್ ACC ಡಿಸ್ಕ್ಲೋಸ್ ಮಾಡ್ತಾರೆ. ಯಾವತ್ತು ಬರ್ಬೋದು ಸರ್? ಆದಷ್ಟು ಜಲ್ದಿ, ಎನಿ ಟೈಮ್. ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ನೋಡೋಣ, ಅವ್ರೇನ್ ಮಾಡ್ತಾರೆ ನೋಡ್ಬೇಕು. ಅಲ್ಲ, ಈಗ ಫಸ್ಟ್ ಲಿಸ್ಟ್ ಎಷ್ಟು ಜನ ಇರ್ತಾರೆ? ನಾನು ಹೇಳಕ್ ಆಗಲ್ಲ. 50% ಅಂತ ಹೇಳಿದಿರಿ. 50% ಚರ್ಚೆ ಮಾಡಿದೀವಿ ಅಂತ ಹೇಳಿದ್ವಿ. 50% ನಾವು ಈ ಸಬ್ಜೆಕ್ಟ್ ಇಟ್ಟಿದ್ದೆ 15%, 50% ಫುಲ್ ಏನು ಇಡ್ಲಿಲ್ಲ ನಾವು. ಸರ್, ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾದೇವಪ್ಪ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನೀವು ಗಮನಿಸಿದಿರಿ? ಆಸೆಗಳನ್ನ ಪಡೋದ್ರಲ್ಲಿ ಯಾರು ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ. ಯಾರು ಏನೇನೋ ಆಸೆ ಪಡ್ತಾರೆ, ಮಾದೇವಪ್ಪನವರು ಆಸೆ ಪಡ್ಲಿ, ಏನ್ ತೊಂದರೆ ಇಲ್ಲ. ಮೊದಲ ಸಲ ಅಲ್ಲ ದಲಿತ ಮುಖ್ಯಮಂತ್ರಿ ವಿಚಾರ ಬರ್ತಾ ಇರೋದು. ನೋ, see, he is the ACC president. Lot of people have requested and proposed his name in his constituency. There is no other name in his constituency. But ultimately, the ACC president has to decide. Only one name has been proposed. It is his name. Though he has not, it is his call to take a decision. The party has to take a decision. And one thing is, he has to travel all over the country. There is a more responsibility for him also, that he has to travel. ಸ್ಪರ್ಧೆ ಬಗ್ಗೆ ಚರ್ಚೆ ಆಯ್ತಾ? ಸರ್, ಸಿದ್ದರಾಮಯ್ಯ ಅವರ ಮಗ ಏನಾದ್ರು ಸ್ಪರ್ಧೆ ಮಾಡ್ತಾರೆ ಸರ್? ನಿನ್ನೆ ಏನೋ ಚರ್ಚೆ ಆಗಿದೆ, ಸಿದ್ದರಾಮಯ್ಯ ಅವರ ಮೀಟಿಂಗ್ ನಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋದು. Mysore not taken. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.